ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಲ್ಲಿ ನಾವು ಮತ್ತು ನಮ್ಮ ಅಣ್ಣವರ ಫ್ಯಾಮಿಲಿ ಮಂತ್ರಾಲಯ ದರ್ಶನಕ್ಕೆ ಬಂದಿದ್ದೀವಿ. ಈ ಒಂದು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಪ್ಲೀಸ್. ನಾವು ನೈಟ್ ಬ್ಯಾಂಗ್ಳೂರಿಂದ ಹೊರಟಿದ್ದು 11 o'clockಗೆ, ರೀಚ್ ಆಗಿದ್ದು 5ಗೆ. ಇನ್ನು ರೂಮ್ ಸರ್ಚ್ ಮಾಡಿ ಬರೋ ಅಷ್ಟೊತ್ತಿಗೆ 6 ಆಯಿತು. ರೂಮ್ಗೆ ಬಂದ ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ವಿ. ರೂಮ್ ಬಂದು ಟೆಂಪಲ್ಗೆ ಹತ್ರದಲ್ಲೇ ಮಾಡಿರೋದು. ಈ ಮಕ್ಕಳಿಬ್ಬರು ಬಂದು ನಮ್ಮ ದೊಡ್ಡಣ್ಣನವರ ಮಕ್ಕಳು. ಚಿಕ್ಕವಳಿಗೆ ಮುಡಿ ಕೊಡ್ಬೇಕು ಅಂದ್ಕೊಂಡಿದ್ರಂತೆ ನಮ್ಮ ಅಣ್ಣವರು. ಈಗ ಮುಡಿ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಾವೆಲ್ಲರೂ ಹೋಗಿ ನದಿಯಲ್ಲಿ ಸ್ನಾನ ಮಾಡೋಣ ಅಂದ್ಕೊಂಡ್ವಿ, ಬಟ್ ನದಿಯಲ್ಲಿ ನೀರಿರಲಿಲ್ಲ. ಸಮ್ಮರ್ ಅಲ್ವಾ, ಹಾಗಾಗಿ ನೀರಿರಲಿಲ್ಲ. ನಾವು 3 years ಬ್ಯಾಕ್ ಬಂದಾಗ ತುಂಬ ನೀರಿತ್ತು. ಬೋಟಿಂಗ್ ಎಲ್ಲ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನು ಮುಡಿ ಕೊಡೋ ಹತ್ರ ನಾವೆಲ್ಲರೂ ಹೋಗಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ. ದರ್ಶನಕ್ಕೆ ಬೇಗನೆ ಹೋಗ್ಬೋದು. ಹಾಗಾಗಿ ನಮ್ಮ ಅಣ್ಣ ಅತ್ತಿಗೆ ಇಬ್ಬರೇ ಹೋಗಿ ಮುಡಿ ಕೊಡಿಸ್ಕೊಂಡ್ಬಂದರು. ಬಿಸಿನೀರಿಗೆ ಎಷ್ಟು ಅಂತ 50 ರೂಪಾಯಿ. 50 ರೂಪಾಯಿ ಒಂದು. ಅಲ್ಲೆಲ್ಲ ಐತಿ ಉದಣ ಸ್ನಾನ ಮಾಡಕ್ಕೆ ಇದು ಮಾಡಕ್ಕೆ ಹಂಗೆ ಇದು ಮಾಡ್ಕೊಂಡು ಅಂದರೆ ರೆಸ್ಟ್ ತಗೊಳಕ್ಕಾಗಲ್ಲ. ಈ ಹುಡುಗರು ಇಟ್ಕೊಂಡು ಅಲ್ಲಿ ನೋಡಲ್ಲ ಇಲ್ಲಿಂದ ಶ್ರೀಶೈಲಕ್ಕೆ ಹೋಗ್ತಾರೆ ಕಣೆ. ಇಲ್ಲಿಂದ ಗಾಡಿ ಅಲ್ಲಿ ಪಾರ್ಕ್ ಮಾಡ್ತೀವಿ ಅಲ್ಲಿ ಹಿಂದ್ಗಡೆ ನದಿ ಕಡೆ. ಹೌದು ಅಲ್ಲಿದೆ. ಇಲ್ಲೇ ಇಳ್ಕೊಳ್ಳೋದಾ? ಇಲ್ಲ ಅಲ್ಲಿಂದ ಆ ಕಡೆಯಿಂದ ಬರೋದು. ಆ ಕಡೆಯಿಂದ ಬರ್ಬೋದಾ? ಹಾಂ, ನದಿ ಪಕ್ಕದಿಂದ. ಅಲ್ಲಿ ಬಂದು ನೋಡೋಣ. ಅಲ್ಲಿಂದ ಏನ್ಲಕ್ಕಿ ಬೇಡ ತಿನ್ಲಕ್ಕಿ ಹೇಳು. ಇನ್ನೆಲ್ಲರೂ ಬೇಗನೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಮುಡಿ ಕೊಟ್ಟಿದ್ದಾರೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಮುಡಿ ಕೊಡಬೇಕಾದ್ರೆ ತುಂಬ ಹಠ ಮಾಡಿದ್ಲಂತೆ. ಲಕ್ಕಿ ಹಾಯ್ ಗೈಸ್. ಅಲ್ಲೇ ಹಾಯ್ ಗೈಸ್. ಹಾಯ್ ಗೈಸ್. ಹಾಯ್ ಗೈಸ್. ಬಾ. ಇಲ್ಲೇ ಇದೆ ಎಂಟ್ರೆನ್ಸ್. ಇಲ್ಲಿ ನೋಡ್ರಿ ಇವಾಗ. ಲಕ್ಕಿ ಇಲ್ಲಿ ನಮ್ಮ ಅತ್ತಿಗೆ ಅವರ ಅಣ್ಣ ಅತ್ತಿಗೆನೂ ಬಂದಿದ್ದಾರೆ. ಅವ್ರ ಕಾರಲ್ಲೇ ನಾವೆಲ್ಲರೂ ಬಂದಿರೋದು. ಒಟ್ಟು 3 ಫ್ಯಾಮಿಲಿ ಬಂದಿದ್ದೀವಿ. ಟೆಂಪಲ್ ಹತ್ರಕ್ಕೆ ಹೋಗ್ತಾ ಇದೀವಿ ನೋಡಿ. ಹೋಗ್ತಾ ಹೋಗ್ತಾ ಅಲ್ಲಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ನನ್ನ ಮಗಳು ವೀಡಿಯೋ ಶೂಟ್ ಮಾಡೋಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು. ನೋಡಲ್ಲಿ ವಿಡಿಯೋ ಲಕ್ಕಿ ಫೋಟೋ ಪೋಸ್
ಲಕ್ಕಿ ಹಾಯ್. ಸೈಡ್ ಬಾ ಲಕ್ಕಿ, ಸೈಡ್. ತೆಗ್ದೆ ಯಾಕೆ ಲೈಟ್ ಹಂಗೆ ಆಮೇಲೆ ಕಾಣಿಸುತ್ತೆ ಅಲ್ಲಿ ಹೋಗಿ ಹೊರಗಡೆ ಹೋಗೋಣ. ಝಾನ್ಸಿ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ನೋಡಿ. ಜನನೂ ಕಮ್ಮಿ ಇದ್ದಾರೆ. ರಾಯರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಜನನೂ ಕಮ್ಮಿ ಇದ್ದರು. ಹಾಗಾಗಿ ಇನ್ನೊಂದು ಸರಿ ರಾಯರ ದರ್ಶನಕ್ಕೆ ಹೋಗಿ ಬಂದ್ವಿ. 2 ಟೈಮ್ಸ್ ದರ್ಶನ ಮಾಡ್ಕೊಂಬಂದ್ವಿ. ನನಗಂತೂ ತುಂಬ ಖುಷಿ ಆಯಿತು. ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈ ವಿದ್ಯಾರ್ಥಿ ಅವನು ಸಂಪೂರ್ಣ ಕಂಠಸ್ಥವಾಗಿ ವೇದಾಧ್ಯಯನವನ್ನು ಮಾಡಿದ್ದಾನೆ. ಇವನು ಪ್ರಾರಂಭದಲ್ಲಿ ಸ್ವಲ್ಪ ಹಿಂದೇಟ್ ಆಗ್ತಿದ್ದ. ನಮ್ಮ ಇಲ್ಲಿ ಅಧ್ಯಾಪಕರ ಸೋದರಯ್ಯ, ಆಮೇಲೆ ಲಕ್ಷ್ಮೀ ನರಸಿಂಹ ಈ ವಿದ್ಯಾರ್ಥಿಗಳ ಮಂಗಳವನ್ನು ಮುಗಿಸಿ ಅವರ ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ. ಬಿಸಿಲಂತೂ ತುಂಬ ಇದೆ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾವು 3 ಇಯರ್ಸ್ ಬ್ಯಾಕ್ ಮಂತ್ರಾಲಯಕ್ಕೆ ಬಂದಿದ್ದು. ಈಗ ತುಂಬ ಚೇಂಜಸ್ ಆಗಿದೆ, ತುಂಬ ಚೆನ್ನಾಗಿದೆ. ಇನ್ನಿಲ್ಲಿ ನಮ್ಮ ಅಣ್ಣ ನಮ್ಮ ಯಜಮಾನರು ಪ್ರಸಾದ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಬಿಸಿಲಂತೂ ತುಂಬ ಇದೆ. ನಾವು ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿ ಫೋಟೋ ತಗೊಂಡಿದ್ದೀವಿ. ಹಾಗೆ ಒಂದು ಚಿಕ್ಕ ವಿಗ್ರಹನ ತಗೊಂಡಿದ್ದೀವಿ. ನೆಕ್ಸ್ಟ್ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಚ್ಚಾಲೆ ಹಾಗೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು.
ಇಲ್ಲಿ ಒಂದು ವಿಷಯ ನಡೀತು. ಅದೇನೆಂದರೆ, ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲಿ ನಾವು ತಗೊಂಡಿರೋವಂಥ ಪ್ರಸಾದ ಫೋಟೋ ಎಲ್ಲರದು ಒಂದು ಬ್ಯಾಗಲ್ಲಿ ಹಾಕಿ ಇಟ್ಟಿದ್ವಿ. ಅದನ್ನು ನಮ್ಮ ಮಕ್ಕಳು ಚೇರ್ ಮೇಲೆ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನಾವು ಕಾರಲ್ಲಿ ಇಟ್ಟಿದ್ದಾರೆ ಅಂತಲೇ ತಿಳ್ಕೊಂಡಿದ್ದೀವಿ. ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಪ್ರಸಾದ ಕವರ್ ಎಲ್ಲಿ ಅಂತ ನೋಡಿದರೆ ಕಾಣಿಸ್ತಾ ಇಲ್ಲ. ತುಂಬ ಟೆನ್ಷನ್ ಆಗಿಬಿಡ್ತು. ನಾನು ಫಸ್ಟ್ ಟೈಮ್ ಬೇರೆ ರಾಯರ ಫೋಟೋ ತಗೊಂಡಿದ್ದೀನಿ, ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಭಯ ಆಗಿತ್ತು. ಮತ್ತು ಸಿಗುತ್ತೆ ಅಂತ ಒಂದು ನಂಬಿಕೆನೂ ಇತ್ತು. ಹಾಗೆ ಸಿಕ್ತು. ಹೋಟೆಲ್ನವರು ಎತ್ತಿಟ್ಟಿದ್ರು. ತುಂಬ ಖುಷಿಯಾಯಿತು ನನಗಂತೂ. ಎಲ್ಲರೂ ತಗೊಂಡಿರೋಂಥ ಪ್ರಸಾದ ಫೋಟೋಗಳೆಲ್ಲ ಒಂದೇ ಬ್ಯಾಗಲ್ಲಿ ಹಾಕಿಟ್ಟಿದ್ವಿ. ಹಾಗಾಗಿ ತುಂಬ ಟೆನ್ಷನ್ ಆಯಿತು. ಕೊನೆಗೆ ಸಿಕ್ತು. ಪ್ರಸಾದ ಏನೋ ಮತ್ತೆ ತಗೋಬೋದಿತ್ತು, ಫೋಟೋನೂ ತಗೋಬೋದಿತ್ತು. ಇಲ್ಲಿ ವಿಷಯ ಏನಂದರೆ, ನಾವು ಫಸ್ಟ್ ಟೈಮ್ ರಾಯರ ಫೋಟೋ ತಗೊಂಡಿದ್ದು. ಫಸ್ಟ್ ಟೈಮ್ ಈ ಥರ ಆಯ್ತಲ್ಲ ಅಂತ ಬೇಜಾರಾಯಿತು. ಕೊನೆಗೆ ರಾಯರು ನಮ್ಮ ಕೈ ಬಿಡಲಿಲ್ಲ. ತುಂಬ ಖುಷಿಯಾಯಿತು. ಇನ್ನು ಬಿಚ್ಚಾಲೆ ಟೆಂಪಲ್ ದರ್ಶನ ಮುಗಿಸ್ಕೊಂಡ್ವಿ. ಇಲ್ಲಿಂದ ಬರ್ಬೇಕಾಯ್ತು ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟು ಇಲ್ಲಿಂದ ಬರ್ಬೇಕು. ಇನ್ನು ದರ್ಶನ ಎಲ್ಲ ಮುಗಿಸಿ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಪ್ಯಾಕ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೊರಡಬೇಕು. ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಊಟದ ಟೈಮ್ ಮುಗ್ದೋಗಿತ್ತು. ಇನ್ನು ಔಟ್ಸೈಡ್ ಎಲ್ಲಾದರೂ ತಿಂದ್ಕೊಳ್ಳೋಣ ಅಂತ ಬಂದ್ವಿ. అందరు హాయ్ చెప్పండి, హాయ్ చెప్పండి. లక్కీ హాయ్ అను. హాయ్ అను. హాయ్ లక్కీ.
ಇನ್ನು ಹೋಗ್ತಾ ದಾರಿಯಲ್ಲಿ ಕಾಫಿಗಂತ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ತಣ್ಣ ಗಾಳಿ ಬರ್ತಾಯಿತ್ತು. ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಸುತ್ತಿ ಸುಸ್ತಾದಂಗೆ ಅನಿಸ್ತಿತ್ತು. ಈ ಪ್ಲೇಸಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ನೈಟ್ 10:30 ಆಯಿತು. ಇನ್ನು ಮಂತ್ರಾಲಯ ರಾಯರ ದರ್ಶನನೂ ಚೆನ್ನಾಗಾಯಿತು. ಎಲ್ಲರೂ ಸೇಫಾಗಿ ಮನೆ ಸೇರಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗನೆ ಎದ್ದು ರಾಯರ ಫೋಟೋಗೆ ಪೂಜೆನೂ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಮೈ ಚಾನಲ್. ಬೈ ಬಾಯ್.